ಇವತ್ತು ನನ್ನ ಪೆಗ್ಗಿನ ಕತೆ ಹೇಳ್ತೀನಿ ಕೇಳಿ. ಏನಾಯ್ತಪ್ಪ ಅಂದರೆ, ಈಗ ರೀಸೆಂಟಾಗಿ ಬಂಡೀಪುರಲ್ಲಿ ಶೂಟ್ ಇತ್ತು ರೆಸಾರ್ಟಲ್ಲಿ. ಅದು ಆ್ಯಡ್ ಶೂಟ್ ಆಗಿತ್ತು. ಸೊ ಒಬ್ಬಳೇ ಲೇಡಿ ಇದ್ದಿದ್ದು, ಇನ್ನೆಲ್ಲ ಮೆನ್ ಇದ್ರು. ಯೂಶಲಿ ಏನಾಗುತ್ತೆ ಅಂದರೆ, ನಾನು ಶೂಟಿಂಗ್ ಹೋದಾಗ ಯಾರಾದರೂ ಹುಡುಗಿರು ಇದ್ದೇ ಇರ್ತಾರೆ. ಒಂದೇ ರೂಮಲ್ಲಿ ಒಂದು 2 ಜನ ಅಥವಾ 3 ಜನ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಒಂಟಿ ಮಲಗಬೇಕು ಅಂದರೆ ಸ್ವಲ್ಪ ಭಯ ನನಗೆ ನೈಟಲ್ಲಿ. ಇಲ್ಲಿ ಒಂದು ರೂಮ್ ಕೊಟ್ಬಿಟ್ಟಿದ್ದಾರೆ, ಭಯ ಬೇರೆ, ನಿದ್ರೆ ಬೇರೆ ಬರ್ತಾ ಇಲ್ಲ. ಫಸ್ಟೇ ಸೆಕೆಂಡೇ ಯೋಚನೆ ಮಾಡಿದೆ ಏನಪ್ಪ ಮಾಡಲಿ ಅಂತ. ಅವಾಗ ಒಂದು ಐಡಿಯಾ ಬಂತು, ಏನು ಅಂದರೆ ಒಂದು ಪೆಗ್ ಹಾಕ್ಬಿಡೋಣ, ಅವಾಗ ನಿದ್ರೆ ಬಂದ್ಬಿಡುತ್ತಲ್ವಾ ಅಂತ, ಹೆದರಿಕೆ ಆಗಲ್ಲ ಅಂತ. ಆಮೇಲೆ ರೆಸ್ಟೋರೆಂಟಿಗೆ ಬೇಗ 9:30 10 o'clock ಹಂಗೆ ಬೇಗ ಹೋಗಿ ಊಟ ಮಾಡಿ ಒಂದು ಪೆಗ್ ಹಾಕ್ಬಿಡೋದು. ಅದು ಏನು ಯಾವನು ಅಲ್ಲಿ ಸರ್ವ್ ಮಾಡೋ ಹುಡುಗ ಯಾವ್ದು ಬೇಕು ಮೇಡಮ್ ಪೆಗ್ಗು ಅಂದರೆ, ನಾನು ಯಾವ್ದಾದ್ರು ಕೊಡಪ್ಪ ಅಂದರೆ, ಅವ್ರು ಸ್ಕಾಚ್ ಕೊಡ್ಲಾ ನೀವು ಕೊಡಪ್ಪ ಅಂದೆ. ಒಂದು ಪೆಗ್ ಹಾಕ್ಬಿಟ್ಟು ಬಂದ್ಬಿಟ್ಟು 9:30 10 o'clock ಬೇಗ ಮಲ್ಕೊಂಬಿಡೋದು. ಆಮೇಲೆ ಮಲಗಿದ ತಕ್ಷಣ ಏನೋ ನಿದ್ರೆ ಬರುತ್ತೆ. ಅದು ಏನು ಭಯ ಅಂದರೆ ಭಯ ಅಲ್ವಾ, ಅದಕ್ಕೋಸ್ಕರ ಎ ಸಿ ಆನ್ ಮಾಡ್ಕೊಳ್ಳೋದು. ಅದು ನೋಡಿದರೆ ಕೋಲ್ಡ್ ವೆದರಲ್ಲಿ ಆದ್ರೂ ಎ ಸಿ ಆನ್ ಮಾಡೋದು, ಫ್ಯಾನ್ ಆನ್ ಮಾಡ್ಕೊಳ್ಳೋದು, ಆಮೇಲೆ ಎಲ್ಲ ಲೈಟ್ ಹಾಕೋದು. ಟಿ ವಿ ಹಾಕೊಳ್ಳೋಣ ಅಂದರೆ ನೈಟೆಲ್ಲ ಟಿ ವಿ ಹಾಕೊಂಡು ಈ ಅಮ್ಮ ಏನು ಮಾಡ್ತಾಳೆ ಅಂತ ಎಲ್ಲರೂ ಡೌಟ್ ಪಡ್ತಾಳೆ. ಟಿ ವಿ ಆಫ್ ಮಾಡಿಬಿಟ್ಟೆ. ಆಮೇಲೆ ಫುಲ್ಲು ರಜಾಯಿ ಹೊಚ್ಕೊಂಡ್ಬಿಟ್ಟು ಮಲ್ಕೊಂಬಿಡೋದು. ಆಮೇಲೆ ಏನಾಗುತ್ತೆ, ಅವಾಗೇನೋ ಚೆನ್ನಾಗಿ ನಿದ್ರೆ ಬಂದ್ಬಿಡುತ್ತೆ. ಆಮೇಲೆ ಒಂದು 1 ಗಂಟೆ 2 ಗಂಟೆಗೆ ಎಚ್ಚರ ಆಗುತ್ತೆ. ಆವಾಗ ಧೈರ್ಯ ಮಾಡ್ಕೊಳ್ಳೋದು, 12 ಗಂಟೆಗೆ ತಾನೇ ದೆವ್ವ ಬಂದೋಗಿರುತ್ತೆ ಇಷ್ಟೊತ್ತಿಗೆ. ಈಗ 1 ಗಂಟೆ 2 ಗಂಟೆ ಆಯ್ತಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಲೈಟೆಲ್ಲ ಆಫ್ ಮಾಡಿ, ಫ್ಯಾನ್ ಆಫ್ ಮಾಡಿ, ಬರೀ ಎ ಸಿ ಒಂದು ಆನ್ ಇರುತ್ತೆ, ಮಲ್ಕೊಂಬಿಡೋದು. ಹಿಂಗೆ ಒಂದು 3-4 ದಿನ ಒಂದು 4-5 ದಿನ ಶೂಟ್ ಇತ್ತು. 4-5 ದಿನ ಚೆನ್ನಾಗಿ ಕುಡ್ಕೊಂಬಂದೆ. ಮನೆಗೆ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದೆ, ಏನು ಮಾಡಿದೆ ಗೊತ್ತೇನ್ರಿ, ಡೈಲಿ ಪೆಗ್ ಹಾಕ್ತೀನಿ ಅಂತ. ಅವ್ರಿಗೆ ಆಶ್ಚರ್ಯ, ಇಲ್ಲಿ ಪೆಗ್ ಹಾಕಮ್ಮ ಅಂದರೆ, ಅಯ್ಯೋ ನಂಗೆ ಕೋಲ್ಡು, ನಂಗೆ ಹುಷಾರಿಲ್ಲ ಅನ್ನೋದ್ರಾಗ. ಅಲ್ಲ ಊಟ ಒಬ್ಳೆ ಹಾಕೋ ನೀವು ಒಬ್ಳೇನೆ, ಯಾಕೆಂದ್ರೆ ಪರಿಸ್ಥಿತಿ ಹಂಗಿತ್ತು. ಅವತ್ತಿನ ದಿನ ನಂಗೆ ಕಾಪಾಡಿದ ಪೆಗ್ ಒಂದೇ, ನನಗೆ ಧೈರ್ಯನೇ ಇರಲಿಲ್ಲ ಒಬ್ಳೆ ಇರೋದಕ್ಕೆ ಅಂತ ಹೇಳಿ ಎಲ್ಲನ ಹಾಕ್ತಾ ಇದ್ರು. ಇನ್ನೇನು ನೀವು